ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳಾದಂತಹ ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದಂತಹ ಶ್ರೀ ಪ್ರಿಯಾ ಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಮುನ್ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ ಇಂದು 132ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಅಂದು ಶ್ರೀ ಪ್ರಿಯಾ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದ ವಿಶಾಲವಾದ ಭೂಪ್ರದೇಶವನ್ನು ಭವಿಷ್ಯದ ಭಕ್ತಾದಿಗಳ ದೃಷ್ಟಿಯಿಂದ ಹಾಗೂ ಧರ್ಮದ ಉಳಿವಿನ ಒಂದು ಸದುದ್ದೇಶದಿಂದ ಕೆಲವೊಂದು ವಿಭಾಗಗಳಾಗಿ ವಿಂಗಡಿಸಿ ಮಾರ್ಪಡಿಸಿ ಅಭಿವೃದ್ಧಿಪಡಿಸಬೇಕೆಂದು ಅಮ್ಮನವರ ಆದೇಶದಂತೆ ಕ್ಷೇತ್ರಕ್ಕೆ ಬಂದು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಮುನ್ನಡೆಸಿಕೊಂಡು ಬರುತ್ತಿರುವಾಗ ಆ ಒಂದು ದಿನ ಶ್ರೀ ಪಿಪಿಡಿ ಕ್ಷೇತ್ರದ ಬಲಭಾಗಕ್ಕಾದಂತೆ ಇದ್ದಂತಹ ಭೂಪ್ರದೇಶವನ್ನು ಯಾರೋ ಕೆಲವರು ನಮ್ಮೂರಿನ ಜನರು ಅತಿಕ್ರಮಿಸುವಂತೆ ಭೂಪ್ರದೇಶವನ್ನು ಅಗಿದು ನೆಲಸಮಗೊಳಿಸಿರುತ್ತಾರೆ. ಆಗ ನಮ್ಮ ಮನವಿ ಮೇರೆಗೆ ನಮ್ಮೂರಿನ ಕೆಲವರೆಲ್ಲರೂ ಬಂದು ಸಕಾಲಕ್ಕೆ ಸ್ಪಂದಿಸಿ ಮತ್ತೆ ಶ್ರೀ ಪಿಪಿಡಿ ಕ್ಷೇತ್ರದ ಭೂಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಅಂದು ನಾವು ಅಮ್ಮನವರ ಆಶೀರ್ವಾದಗಳೊಂದಿಗೆ ಯಶಸ್ವಿಯಾಗಿರುತ್ತೇವೆ. ತದನಂತರ ಅಂದು ಆಕಸ್ಮಿಕವಾಗಿಯೋ ಅಥವಾ ದೈವಾನುಗ್ರಹದ ಇಚ್ಛೆಯೋ ಅಥವಾ ಅಮ್ಮನವರ ವಿಧಿ ಸಂಕಲ್ಪವೋ ತಿಳಿಯದು. ಅಂದು ನಾನು ಶ್ರೀ ಪಿಪಿಡಿ ಸಭಾಭವನ ಎಂಬ ಒಂದು ನಾಮಫಲಕವನ್ನು ಹಾಗೂ ಶ್ರೀ ಪಿಪಿಡಿ ಕಲ್ಯಾಣಿ ಎಂಬ ಮತ್ತೊಂದು ನಾಮಫಲಕವನ್ನು ತೆಗೆದುಕೊಂಡು ಬಂದು ಶ್ರೀ ಪ್ರಿಯಾ ಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗಕ್ಕಾದಂತೆ ಶ್ರೀ ಪಿಪಿಡಿ ಸಭಾಭವನ ಎಂಬ ಒಂದು ನಾಮಫಲಕವನ್ನು ಹಾಗೂ ಶ್ರೀ ಪ್ರಿಯಾ ಪಟ್ಟಣದಮ್ಮ ನೂತನ ದೇವಸ್ಥಾನದ ಎಡಭಾಗಕ್ಕಾದಂತೆ ಶ್ರೀ ಪಿಪಿಡಿ ಕಲ್ಯಾಣಿ ಎಂಬ ಒಂದು ನಾಮಫಲಕವನ್ನು ಅಳವಡಿಸಿ ಅಮ್ಮನವರಿಗೆ ಕೈ ಮುಗಿದು ಅಂದು ತೆರಳುತ್ತೇವೆ. ಪ್ರಸ್ತುತ ದೈವಾನುಗ್ರಹದ ದೈವ ಸಂಕಲ್ಪದ ದೈವಿಚ್ಛೆಯ ಒಂದು ಸಂಕೇತವೇ ಅಮ್ಮನವರು. ನಾವು ಅಮ್ಮನವರ ಜ್ಞಾನೋದಯದಂತೆ ನಾವು ಅಂದು ಅಳವಡಿಸಲಾಗಿದ್ದ ನಾಮಫಲಕದಲ್ಲಿ ಪ್ರಾಥಮಿಕವಾಗಿ ಶ್ರೀ ಪಿಪಿಡಿ ಸಭಾಭವನ ಎಂಬ ನಾಮಫಲಕದ ಒಂದು ಸಂಕೇತವಾಗಿ ಹಾಗೂ ಈ ಕ್ಷೇತ್ರದ ಒಂದು ಅಮ್ಮನವರ ಆಶೀರ್ವಾದಗಳ ಫಲವಾಗಿ ನಾವು ನನ್ನ ಸಹೋದರ ಆ ಒಂದು ದಿನ ಅಣ್ಣ ನೀವು ಶ್ರೀ ಪಿಪಿಡಿ ಸಭಾಭವನ ಎಂಬ ನಾಮಫಲಕವನ್ನು ಅಳವಡಿಸಿದ್ದೀರಿ. ಆ ಒಂದು ಸಂಕೇತವಾಗಿ ಹಾಗೂ ಕ್ಷೇತ್ರದ ಅಮ್ಮನವರುಗಳ ಆಶೀರ್ವಾದಗಳಿಂದಾಗಿ ನಾನು ನನಗೆ ಒದಗಿ ಬಂದಂತಹ ಒಂದು ಅವಕಾಶದಿಂದಾಗಿ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡಲು ನನಗೆ ಸಿಕ್ಕಂತಹ ಅವಕಾಶವನ್ನು ಬಳಸಿಕೊಂಡು ಹಣವನ್ನು ಮಂಜೂರು ಮಾಡಿಸಿರುತ್ತೇವೆ. ಆ ಒಂದು ಹಣದಿಂದ ಶ್ರೀ ಪಿಪಿಡಿ ಕ್ಷೇತ್ರದಲ್ಲಿ ಒಂದು ಸಭಾಭವನವನ್ನು ನಿರ್ಮಾಣ ಮಾಡೋಣ ಎಂದು ನನಗೆ ತಿಳಿಸಿದನು. ಆ ಒಂದು ಸುಸಂದರ್ಭದಲ್ಲಿ ನಮ್ಮೂರಿನಲ್ಲಿ ಇದ್ದಂತಹ ಒಂದು ರಾಜಕೀಯ ಅಸ್ಥಿರತೆ ಹಾಗೂ ಕೆಲವೊಂದು ಅನನುಭವದ ವ್ಯಕ್ತಿಗಳ ಒಂದು ಉಪಸ್ಥಿತಿಯಿಂದಾಗಿ ಶ್ರೀ ಪಿಪಿಡಿ ಸಭಾಭವನವನ್ನು ಬಹಳ ಜಾಗರೂಕತೆಯಿಂದ ಒಂದು ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ಮನಗಂಡು ನಾನು ಮತ್ತು ನನ್ನ ಸಹೋದರರೆಲ್ಲರೂ ಸಹ ಕುಳಿತುಕೊಂಡು ವಿಚಾರ ಮಾಡುತ್ತಿರುವಾಗ ಪ್ರಾಥಮಿಕವಾಗಿ ಸಭಾಭವನದ ಶಂಕುಸ್ಥಾಪನೆಯು ಯಾವುದೇ ರೀತಿಯ ಒಂದು ಅವಘಡಕ್ಕೆ ಕಾರಣವಾಗದೆ ಇದು ಧರ್ಮದ ಉಳಿವಿಗಾಗಿ ಹಾಗೂ ಶ್ರೀ ಪಿಪಿಡಿ ಕ್ಷೇತ್ರದ ಭವಿಷ್ಯದ
ಆರ್ಥಿಕತೆಯ ಒಂದು ಸಹಾಯಕ್ಕಾಗಿ ಹಾಗೂ ಅಮ್ಮನವರ ಒಂದು ಆಶೀರ್ವಾದ ಫಲದಿಂದಾಗಿ ಬಹಳ ಗೌಪ್ಯತೆಯಿಂದ ಒಂದು ಭವನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಬೇಕೆಂದು ನಿಶ್ಚಯಿಸಿಕೊಂಡೆವು. ಅದರಂತೆ ನಾನು ನಮ್ಮೂರಿನ ಕೆಲವರು ಹಿರಿಯ ಮುಖಂಡರಾದಂತಹ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪ ಬೆಟ್ಟದಾಸನಪುರ ಹಾಗೂ ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀಯುತ ಚಾಮರಾಜ್ ಬಿನ್ ನಾರಾಯಣಪ್ಪನವರು ಹಾಗೂ ನಮ್ಮ ದೊಡ್ಡಪ್ಪನವರಾದಂತಹ ಶ್ರೀ ಕೃಷ್ಣಪ್ಪನವರು ಹಾಗೂ ನಮ್ಮೂರಿನ ಮತ್ತೊಬ್ಬ ಈ ಕ್ಷೇತ್ರದ ಧಾರ್ಮಿಕ ಸೇವಾಕರ್ತರಾದಂತಹ ಶ್ರೀಯುತ ನಾರಾಯಣಸ್ವಾಮಿ ಅಣ್ಣನವರು ಹಾಗೂ ವೆಂಕಟೇಶಣ್ಣನವರು, ಚಿಕ್ಕಣ್ಣನವರು, ಸೀನಣ್ಣನವರು ಎಲ್ಲರಿಗೂ ಸಹ ಹಾಗೂ ಈ ಕ್ಷೇತ್ರದ ಸದಾಕಾಲ ಈ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸದಾಕಾಲ ಬೆನ್ನೆಲುಬಾಗಿ ಬಂದು ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀಯುತ KM ಪುಟ್ಟಣ್ಣನವರಿಗೂ ತಿಳಿಸಿ ಈ ಸಭಾಭವನದ ಶಂಕುಸ್ಥಾಪನೆಯು ಬಹಳ ಅಚ್ಚುಕಟ್ಟಾಗಿ ಜಾಗರೂಕತೆಯಿಂದ ಗೌಪ್ಯತೆಯಿಂದ ನೆರವೇರಬೇಕೆಂದು ಎಲ್ಲರಿಗೂ ಸಹ ನಾನು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಅವರ ಬಳಿ ಹೋಗಿ ಚರ್ಚಿಸಿ ಅವರಿಗೆ ಮನವಿ ಮಾಡಿಕೊಂಡೆನು. ಅದರಲ್ಲಿ ಕೆಲವರು ರಾಜಕೀಯ ಅಸ್ಥಿರತೆ ಇದ್ದರೇನು, ನಾನು ಅದನ್ನು ನಿಭಾಯಿಸುತ್ತೇನೆ, ನಿರ್ವಹಿಸೋಣ ಎಂಬಿತ್ಯಾದಿಯಾಗಿ ಕೆಲವರು ನನ್ನ ಬಳಿ ತಿಳಿಸುತ್ತಾರೆ. ಆದರೆ ಅಣ್ಣ, ಇದು ಭಾಳ ಕಷ್ಟಪಟ್ಟು ಈ ಒಂದು ಸಭಾಭವನದ ಶಂಕುಸ್ಥಾಪನೆ ಯಶಸ್ವಿಯಾಗಿ ನೆರವೇರಬೇಕಾಗಿರುವುದರಿಂದ ಯಾರೊಬ್ಬರೂ ಸಹ ಈ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಹಾಗೂ ಧರ್ಮದ ಉಳಿವಿಗಾಗಿ ಸಂಕಲ್ಪ ತೊಡಬೇಕೆಂದು ಹಾಗೂ ಈ ಒಂದು ಸಭಾಭವನದ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವು ನೆರವೇರುವ ತನಕ ಅಮ್ಮನವರ ಆಶೀರ್ವಾದಗಳಂತೆಯೇ ನಡೆದುಕೊಳ್ಳಬೇಕು, ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬಿತ್ಯಾದಿಗೆ ಎಲ್ಲರಿಗೂ ಸಹ ಮನವಿ ಮಾಡಿಕೊಳ್ಳುತ್ತೇನೆ. ಅದರಂತೆ ಎಲ್ಲರೂ ಸಹ ಒಪ್ಪಿಕೊಳ್ಳುತ್ತಾರೆ. ಆ ಒಂದು ದಿನ ವಿಶೇಷವಾಗಿ ಅಮ್ಮನವರ ಆಶೀರ್ವಾದಗಳಂತೆಯೇ ನಾವು ಶ್ರೀ PPD ಸಭಾಭವನದ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತೇವೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಪ್ರಸ್ತುತ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ತಮ್ಮಿಚ್ಛೆಯಂತೆಯೇ ನಾವು ಈ ಕ್ಷೇತ್ರದ ಅಭಿವೃದ್ಧಿಯ ಒಂದು ಪಥದ ಹಾದಿಯಲ್ಲಿ ದೈವಾನುಗ್ರಹದ ಇಚ್ಛೆಯಂತೆಯೇ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದೇವೆ ತಾಯಿ. ಅಮ್ಮ, ಅಂದು ದೈವ ಸಂಕಲ್ಪದ ಆದೇಶದಿಂದ ನಾವು ಶ್ರೀ PPD ಸಭಾಭವನವನ್ನು ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಬೇಕೆಂದು ಎಲ್ಲರಿಗೂ ಸಹ ಮನವರಿಕೆ ಮಾಡಿಕೊಟ್ಟಾಗ ಎಲ್ಲರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿರುತ್ತಾರೆ. ಅಮ್ಮ ತಾಯಿ, ಈ ಕ್ಷೇತ್ರದ ಗೌಪ್ಯತೆ ಮತ್ತು ಈ ಕ್ಷೇತ್ರದ ಧರ್ಮವನ್ನು ಉಳಿಸುವಂತಹ ಕೆಲಸ ಕಾರ್ಯವನ್ನು ಎಲ್ಲರೂ ಸಹ ಮುನ್ನಡೆಸಿಕೊಂಡು ಹೋಗಲಿ ಎಂದು ಪ್ರಸ್ತುತ ಈ 132ನೇ ಸುತ್ತಿನ ಪಾದಯಾತ್ರೆ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.